ಬರದಿಂದ ತತ್ತರಿಸಿದ್ದ ಮೈಸೂರು ಭಾಗದ ಜನತೆಗೆ ಆಸರೆಯಾಗಿ ಮೈದುಂಬಿ ತುಂಬಿ ತುಳುಕ್ತಾ ಇರುವ ಕಪಿಲಾ ನದಿಗೆ ರೈತ ಸಂಘದ ಮುಖಂಡರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದಾರೆ. ನಂಜನಗೂಡು ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಸಮೀಪದ ಕಪಿಲಾ ನದಿ ತೀರದಲ್ಲಿ ಈ ಬಾಗಿನ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ನೆರವೇರಿತು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಿಂಧುವಳ್ಳಿ ಸತೀಶ್ ರಾವ್ ಅವರ ನೇತೃತ್ವದಲ್ಲಿ ಕಪಿಲಾ ಮಾತೆಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸಿ ಹಣ್ಣು ಹಂಪಲು ಹಾಗೂ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ತೀವ್ರ ಮಳೆ ಅಭಾವ ಹಾಗೂ ಬರಗಾಲದಿಂದ ರೈತರು ಮತ್ತು ಸಾರ್ವಜನಿಕರು ಕಂಗಾಲಾಗಿದ್ರು. ಇದೀಗ ಕಪಿಲೆ ತುಂಬಿ ಹರಿತಾ ಇರೋದು ಕೃಷಿ ಚಟುವಟಿಕೆಗಳಿಗೆ ಜೀವ ಕಳೆ ತಂದಿದ್ದು ಕುಡಿಯುವ ನೀರಿನ ಅಭಾವ ತಗ್ಗುವ ಭರವಸೆ ಮೂಡಿಸಿದೆ. ಈ ಸಂಭ್ರಮದ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರಮುಖ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮಾಡಿದೀವಿ. ನನ್ನೆಲ್ಲ ರೈತ ಬಂಧುಗಳು ರೈತರು ಇವತ್ತು ಆಘಾತದಲ್ಲಿದ್ದಾರೆ. ಅವರ ನಿತ್ಯ ಅವರ ಸಂಕಷ್ಟಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಂಗಾಗಿ ಆ ಕಪಿಲಾ ಮಾತೆ ನಮ್ಮ ರೈತರನ್ನ ರಕ್ಷಣೆ ಮಾಡಲಿ ಅನ್ನುವಂಥ ಧ್ಯೇಯ ಇಟ್ಕೊಂಡು ಆ ಪ್ರಕೃತಿ ಮಾತೆಗೆ ನಾವು ಇವತ್ತು ಗೌರವಪೂರ್ವಕವಾಗಿ ನಮ್ಮ ನಮನಗಳನ್ನು ಅರ್ಪಣೆ ಮಾಡಿ ನಾವು ಪ್ರಕೃತಿ ದಾತೆಗೆ ಆ ಕಪಿಲಾ ಮಾತೆಗೆ ಬಾಗಿನವನ್ನು ಅರ್ಪಣೆ ಮಾಡಿದ್ದೀವಿ. ನನ್ನ ಹೆಸರು ಸತೀಶ್, ಮೈಸೂರು ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಸಮಾಜ ಚಿಂತಕರ ಹೋರಾಟಕ್ಕೆ, ಹಾಲು ಕೊಡುವ ಗೋಮಾತೆಗೆ, ಅನ್ನ ನೀಡುವ ಭೂತಾಯಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪಿಲಾ ನದಿ ತುಂಬಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ